ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಆರ್ಭಟ, ಸಂಪಾಜಿಯ ಕೊಯ್ಯನಾಡಿನಲ್ಲಿ ಭೂ ಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಶಾಲಾ ಕಟ್ಟಡ ಹಿಂಭಾಗ ಗುಡ್ಡ ಕುಸಿದು ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ಅವಾಂತರಗಳ ಸರಮಾಲೆ. ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದೆ. ತಡರಾತ್ರಿ ಗುಡ್ಡ ಕುಸಿದು ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಧರೆ ಕುಸಿದು ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕುದುರೆಮುಖ ವ್ಯಾಪ್ತಿಯ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಪಾಯದ ಮಟ್ಟ ಮೀರಿ ಆ ನೀರು ಕೂಡ ಹರಿತಾ ಇದೆ. ಭದ್ರಾ ನದಿ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಸದ್ಯ ಮುಳುಗಡೆ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸೇತುವೆ ಮುಳುಗಡೆ, ಮತ್ತೊಂದು ಕಡೆ ರಸ್ತೆ ಮೇಲೆ ಗುಡ್ಡ ಕುಸಿತ, ಶಾಲೆಯ ಹಿಂಭಾಗ ಕೂಡ ಗುಡ್ಡ ಕುಸಿತ, ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಸ್ವಲ್ಪ ಬಿಡುವು ಕೊಟ್ಟಿತ್ತು ಮಳೆ ಚಿಕ್ಕಮಗಳೂರು ಭಾಗದಲ್ಲಿ, ಬಟ್ ಮತ್ತೆ ಮಳೆಯ ಅಬ್ಬರ ಮುಂದುವರಿತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಹಜವಾಗಿ ಮಳೆ ಅಂದ ತಕ್ಷಣ ಆ ಭಾಗದಲ್ಲೆಲ್ಲ ಈ ಗುಡ್ಡ ಕುಸಿತ ಆಗುವುದು, ಮನೆ ಮೇಲ್ಛಾವಣಿ ಕುಸಿತ ಆಗುವುದು, ಇಂಥ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸ್ತಾನೆ ಇರುತ್ತೆ. ಇದು ಕಾಮನ್ ಕೂಡ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದರೆ ಯಾವುದಾದ್ರೂ ಅಪಾಯದ ಅಂಚಿನಲ್ಲಿರುವಂತಹ ಮನೆ ಇರಬಹುದು, ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿನ ಜಿಲ್ಲಾಡಳಿತ ಆಗಿರಬಹುದು, ಅಧಿಕಾರಿಗಳು ಅಲರ್ಟ್ ಮಾಡಿರ್ತಾರೆ, ಬೇರೆಡೆ ನೀವು ಶಿಫ್ಟ್ ಆಗ್ಬಿಡಿ, ಸುರಕ್ಷಿತ ಪ್ರದೇಶಗಳಲ್ಲೇ ಇರಿ ಅಂತ. ಆದರೂ ಕೂಡ ಕೆಲವರು ಬೇರೆ ವ್ಯವಸ್ಥೆ ಮಾಡಿಕೊಳ್ಳದೆ, ಕೆಲವರು ಅಲ್ಲೇ ಇದ್ದು ಅವಾಂತರಗಳನ್ನ ಫೇಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಈಗ ದೃಶ್ಯ ನಾವು ಗಮನಿಸ್ತಾ ಇರೋದು ರಸ್ತೆಯ ಮೇಲೇನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ. ಅಂದ್ರೆ ಜನ ಅದೇ ರಸ್ತೆ ಮುಖಾಂತರ ಓಡಾಡೋರು ಈಗ ಸಮಸ್ಯೆಯನ್ನ ಫೇಸ್ ಮಾಡಲೇಬೇಕು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತ ಆಗೋದು ಆ ಭಾಗದಲ್ಲೆಲ್ಲ ಕಾಮನ್. ಉತ್ತರ ಕನ್ನಡದಲ್ಲಿ ಮಳೆಯ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು, ಮತ್ತೊಂದು ಕಡೆ ಕುಮಟಾ ಶಿರಸಿಯ ಹೆದ್ದಾರಿ ಕೂಡ ಬಂದ್ ಆಗಿದೆ. ಕಾರಣ ಗುಡ್ಡ ಕುಸಿತ ಉಂಟಾಗಿದೆ. ಹಾಗಾಗಿ ಮಳೆ ಸಂದರ್ಭದಲ್ಲಿ ಸಂಚಾರ ಮಾಡೋರು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಆ ಭಾಗದಲ್ಲಿ ಓಡಾಡೋ ಸಂದರ್ಭದಲ್ಲಿ ಯಾವ ಸಮಯದಲ್ಲಾದ್ರೂ ಕೂಡ ಈ ಗುಡ್ಡ ಕುಸಿತ ಆಗಬಹುದು. ಕಾರಣ ಈ ಮಳೆ ಬಂದು ಆ ಗುಡ್ಡ ನೆನೆದು ಈ ರೀತಿ ಕುಸಿತ ಆಗೋದು ಸಹಜ ಆ ಭಾಗದಲ್ಲಿ. ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಆರ್ಭಟ, ಸಂಪಾಜಿಯ ಕೊಯ್ಯನಾಡಿನಲ್ಲಿ ಭೂ ಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಾಲಾ ಕಟ್ಟಡ ಹಿಂಭಾಗ ಗುಡ್ಡ ಕುಸಿದು ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಉತ್ತರ ಕನ್ನಡದಲ್ಲೂ ಕೂಡ ಅವಾಂತರಗಳ ಸರಮಾಲೆ. ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದೆ. ತಡರಾತ್ರಿ ಗುಡ್ಡ ಕುಸಿದು ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಧರೆ ಕುಸಿದು ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕುದುರೆಮುಖ ವ್ಯಾಪ್ತಿಯ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಪಾಯದ ಮಟ್ಟ ಮೀರಿ ಆ ನೀರು ಕೂಡ ಹರಿತಾ ಇದೆ. ಭದ್ರಾ ನದಿ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಸದ್ಯ ಮುಳುಗಡೆ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸೇತುವೆ ಮುಳುಗಡೆ, ಮತ್ತೊಂದು ಕಡೆ ರಸ್ತೆ ಮೇಲೆ ಗುಡ್ಡ ಕುಸಿತ, ಶಾಲೆಯ ಹಿಂಭಾಗ ಕೂಡ ಗುಡ್ಡ ಕುಸಿತ, ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಸ್ವಲ್ಪ ಬಿಡುವು ಕೊಟ್ಟಿತ್ತು ಮಳೆ ಚಿಕ್ಕಮಗಳೂರು ಭಾಗದಲ್ಲಿ, ಬಟ್ ಮತ್ತೆ ಮಳೆಯ ಅಬ್ಬರ ಮುಂದುವರಿತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಹಜವಾಗಿ ಮಳೆ ಅಂದ ತಕ್ಷಣ ಆ ಭಾಗದಲ್ಲೆಲ್ಲ ಈ ಗುಡ್ಡ ಕುಸಿತ ಆಗುವುದು, ಮನೆ ಮೇಲ್ಛಾವಣಿ ಕುಸಿತ ಆಗುವುದು, ಇಂಥ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸ್ತಾನೆ ಇರುತ್ತೆ. ಇದು ಕಾಮನ್ ಕೂಡ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದರೆ ಯಾವುದಾದ್ರೂ ಅಪಾಯದ ಅಂಚಿನಲ್ಲಿರುವಂತಹ ಮನೆ ಇರಬಹುದು, ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿನ ಜಿಲ್ಲಾಡಳಿತ ಆಗಿರಬಹುದು, ಅಧಿಕಾರಿಗಳು ಅಲರ್ಟ್ ಮಾಡಿರ್ತಾರೆ, ಬೇರೆಡೆ ನೀವು ಶಿಫ್ಟ್ ಆಗ್ಬಿಡಿ, ಸುರಕ್ಷಿತ ಪ್ರದೇಶಗಳಲ್ಲೇ ಇರಿ ಅಂತ. ಆದರೂ ಕೂಡ ಕೆಲವರು ಬೇರೆ ವ್ಯವಸ್ಥೆ ಮಾಡಿಕೊಳ್ಳದೆ, ಕೆಲವರು ಅಲ್ಲೇ ಇದ್ದು ಅವಾಂತರಗಳನ್ನ ಫೇಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಈಗ ದೃಶ್ಯ ನಾವು ಗಮನಿಸ್ತಾ ಇರೋದು ರಸ್ತೆಯ ಮೇಲೇನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ. ಅಂದ್ರೆ ಜನ ಅದೇ ರಸ್ತೆ ಮುಖಾಂತರ ಓಡಾಡೋರು ಈಗ ಸಮಸ್ಯೆಯನ್ನ ಫೇಸ್ ಮಾಡಲೇಬೇಕು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತ ಆಗೋದು ಆ ಭಾಗದಲ್ಲೆಲ್ಲ ಕಾಮನ್. ಉತ್ತರ ಕನ್ನಡದಲ್ಲಿ ಮಳೆಯ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು, ಮತ್ತೊಂದು ಕಡೆ ಕುಮಟಾ ಶಿರಸಿಯ ಹೆದ್ದಾರಿ ಕೂಡ ಬಂದ್ ಆಗಿದೆ. ಕಾರಣ ಗುಡ್ಡ ಕುಸಿತ ಉಂಟಾಗಿದೆ. ಹಾಗಾಗಿ ಮಳೆ ಸಂದರ್ಭದಲ್ಲಿ ಸಂಚಾರ ಮಾಡೋರು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಆ ಭಾಗದಲ್ಲಿ ಓಡಾಡೋ ಸಂದರ್ಭದಲ್ಲಿ ಯಾವ ಸಮಯದಲ್ಲಾದ್ರೂ ಕೂಡ ಈ ಗುಡ್ಡ ಕುಸಿತ ಆಗಬಹುದು. ಕಾರಣ ಈ ಮಳೆ ಬಂದು ಆ ಗುಡ್ಡ ನೆನೆದು ಈ ರೀತಿ ಕುಸಿತ ಆಗೋದು ಸಹಜ ಆ ಭಾಗದಲ್ಲಿ. ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಆರ್ಭಟ, ಸಂಪಾಜಿಯ ಕೊಯ್ಯನಾಡಿನಲ್ಲಿ ಭೂ ಕುಸಿತ ಉಂಟಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಾಲಾ ಕಟ್ಟಡ ಹಿಂಭಾಗ ಗುಡ್ಡ ಕುಸಿದು ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ.
ಉತ್ತರ ಕನ್ನಡದಲ್ಲೂ ಕೂಡ ಅವಾಂತರಗಳ ಸರಮಾಲೆ. ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದೆ. ತಡರಾತ್ರಿ ಗುಡ್ಡ ಕುಸಿದು ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಧರೆ ಕುಸಿದು ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕುದುರೆಮುಖ ವ್ಯಾಪ್ತಿಯ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಪಾಯದ ಮಟ್ಟ ಮೀರಿ ಆ ನೀರು ಕೂಡ ಹರಿತಾ ಇದೆ. ಭದ್ರಾ ನದಿ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಸದ್ಯ ಮುಳುಗಡೆ ಆಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸೇತುವೆ ಮುಳುಗಡೆ, ಮತ್ತೊಂದು ಕಡೆ ರಸ್ತೆ ಮೇಲೆ ಗುಡ್ಡ ಕುಸಿತ, ಶಾಲೆಯ ಹಿಂಭಾಗ ಕೂಡ ಗುಡ್ಡ ಕುಸಿತ, ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಸ್ವಲ್ಪ ಬಿಡುವು ಕೊಟ್ಟಿತ್ತು ಮಳೆ ಚಿಕ್ಕಮಗಳೂರು ಭಾಗದಲ್ಲಿ, ಬಟ್ ಮತ್ತೆ ಮಳೆಯ ಅಬ್ಬರ ಮುಂದುವರಿತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸಹಜವಾಗಿ ಮಳೆ ಅಂದ ತಕ್ಷಣ ಆ ಭಾಗದಲ್ಲೆಲ್ಲ ಈ ಗುಡ್ಡ ಕುಸಿತ ಆಗುವುದು, ಮನೆ ಮೇಲ್ಛಾವಣಿ ಕುಸಿತ ಆಗುವುದು, ಇಂಥ ಘಟನೆಗಳು ಮೇಲಿಂದ ಮೇಲೆ ಸಂಭವಿಸ್ತಾನೆ ಇರುತ್ತೆ. ಇದು ಕಾಮನ್ ಕೂಡ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದರೆ ಯಾವುದಾದ್ರೂ ಅಪಾಯದ ಅಂಚಿನಲ್ಲಿರುವಂತಹ ಮನೆ ಇರಬಹುದು, ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿನ ಜಿಲ್ಲಾಡಳಿತ ಆಗಿರಬಹುದು, ಅಧಿಕಾರಿಗಳು ಅಲರ್ಟ್ ಮಾಡಿರ್ತಾರೆ, ಬೇರೆಡೆ ನೀವು ಶಿಫ್ಟ್ ಆಗ್ಬಿಡಿ, ಸುರಕ್ಷಿತ ಪ್ರದೇಶಗಳಲ್ಲೇ ಇರಿ ಅಂತ. ಆದರೂ ಕೂಡ ಕೆಲವರು ಬೇರೆ ವ್ಯವಸ್ಥೆ ಮಾಡಿಕೊಳ್ಳದೆ ಕೆಲವರು ಅಲ್ಲೇ ಇದ್ದು ಅವಾಂತರಗಳನ್ನ ಫೇಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಈಗ ದೃಶ್ಯ ನಾವು ಗಮನಿಸ್ತಾ ಇರೋದು ರಸ್ತೆಯ ಮೇಲೇನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ. ಅಂದ್ರೆ ಜನ ಅದೇ ರಸ್ತೆ ಮುಖಾಂತರ ಓಡಾಡೋರು ಈಗ ಸಮಸ್ಯೆಯನ್ನ ಫೇಸ್ ಮಾಡಲೇಬೇಕು. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತ ಆಗೋದು ಆ ಭಾಗದಲ್ಲೆಲ್ಲ ಕಾಮನ್. ಉತ್ತರ ಕನ್ನಡದಲ್ಲಿ ಮಳೆಯ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆ ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಆಗಿರೋದು, ಮತ್ತೊಂದು ಕಡೆ ಕುಮಟಾ ಶಿರಸಿಯ ಹೆದ್ದಾರಿ ಕೂಡ ಬಂದ್ ಆಗಿದೆ. ಕಾರಣ ಗುಡ್ಡ ಕುಸಿತ ಉಂಟಾಗಿದೆ. ಹಾಗಾಗಿ ಮಳೆ ಸಂದರ್ಭದಲ್ಲಿ ಸಂಚಾರ ಮಾಡೋರು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಆ ಭಾಗದಲ್ಲಿ ಓಡಾಡೋ ಸಂದರ್ಭದಲ್ಲಿ ಯಾವ ಸಮಯದಲ್ಲಾದ್ರೂ ಕೂಡ ಈ ಗುಡ್ಡ ಕುಸಿತ ಆಗಬಹುದು. ಕಾರಣ ಈ ಮಳೆ ಬಂದು ಆ ಗುಡ್ಡ ನೆನೆದು ಈ ರೀತಿ ಕುಸಿತ ಆಗೋದು ಸಹಜ ಆ ಭಾಗದಲ್ಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.